ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನು ನೀಡಿ ಆಯಿತು. ಇದೀಗ ಆನೇಕಲ್ ಬಾಲರಾಜ್ ಅವರು ಅದೇ ರೀತಿಯಾಗಿ ಸಂತೋಷ್ ಬಾಲರಾಜ್ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಗೌರವ ಸಮರ್ಪಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಕರಿಯಾದಂತಹ ಅತ್ಯದ್ಭುತ ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ನೀಡಿದಂತಹ ಕನ್ನಡದ ಹೆಮ್ಮೆಯ ನಿರ್ಮಾಪಕರು ಶ್ರೀ ಆನೇಕಲ್ ಬಾಲರಾಜ್ ಅವರನ್ನು ಈ ಸಮಯದಲ್ಲಿ ನಾವೆಲ್ಲರೂ ಪ್ರೀತಿಯಿಂದ ಸ್ಮರಿಸಿಕೊಳ್ಳುವುದರ ಮೂಲಕ ಪುಷ್ಪ ನಮನದೊಂದಿಗೆ ಗೌರವವನ್ನು ಸೂಚಿಸಲಾಗ್ತಾ ಇದೆ. ಶ್ರೀ ಆನೇಕಲ್ ಬಾಲರಾಜ್ ಅವರ ಆಶೀರ್ವಾದದೊಂದಿಗೆ ಈ ದಿನ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಅಣಿಯಾಗ್ತಾ ಇದ್ದೀವಿ. ನಮ್ಮನ್ನಗಲಿದ ಅಮೋಘ ಪ್ರತಿಭೆ ಶ್ರೀ ಸಂತೋಷ್ ಬಾಲರಾಜ್ ಅವರಿಗೆ ಪುಷ್ಪ ನಮನದ ಮೂಲಕ ಗೌರವವನ್ನು ಸೂಚಿಸಲಾಗ್ತಾ ಇದೆ. ಬೆಂಟ್ಲೆ ಸಿನಿಮಾದ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ನಾಯಕ ನಟರಾಗಿ ಹಲವು ವರ್ಷಗಳಿಂದ ಸಿನಿಮಾಗಳ ಮೂಲಕ ನಮ್ಮನ್ನು ರಂಜಿಸಿದಂತಹ ಅತ್ಯದ್ಭುತ ಪ್ರತಿಭೆ, ಅತ್ಯದ್ಭುತ ವ್ಯಕ್ತಿತ್ವವುಳ್ಳಂತಹ ಸಂತೋಷ್ ಬಾಲರಾಜ್ ಅವರಿಗೆ ಪುಷ್ಪ ನಮನ. ಥ್ಯಾಂಕ್ ಯು ಸೋ ಮಚ್. ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗಿರುವಂಥ ನನ್ನ ಆತ್ಮೀಯ ಗೆಳೆಯ ಶಾಸಕ CK ರಾಮಮೂರ್ತಿಯವರೇ, ಹಾಗೆಯೇ ಇಲ್ಲಿನ ಕಾರ್ಪೊರೇಟ್ರಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ನನ್ನ ಮತ್ತೊಬ್ಬ ಗೆಳೆಯ ಸೋಮಶೇಖರ್ ಅವರೇ, ಹಾಗೂ ನನ್ನ ಮಗಳ ಮೊದಲನೇ ಚಿತ್ರದ ನಾಯಕ, ನಿಮಗೆಲ್ಲ ಲೂಸ್ ಮಾದ, ನನಗೆ ನನ್ನ ಆತ್ಮೀಯ ಅಭಿಮಾನಿ, ನಾನು ಅವರ ಪಾತ್ರಕ್ಕೆ ಅಂತಹ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ದ ಮಾದೇಶ್ ಅವ್ರ ಕುಟುಂಬನೇ ನಮ್ಗೆ ಹತ್ತಿರ. ಅವ್ರ ಕುಟುಂಬ ಅಂತಂದರೆ, ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೆ ಮಂಡಳಿ, ವಾಣಿಜ್ಯ ಮಂಡಳಿ. ಅವ್ರ ತಂದೆ ಖಜಾಂಚಿಗಳಾಗಿ ಕೆಲಸ ಮಾಡಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದೀವಿ. ಅದೇ ರೀತಿ ನಮ್ಮ ಶೆಟ್ರು ಕನ್ನಡ ಚಿತ್ರರಂಗ ಕಂಡಂಥ ಅತ್ಯಂತ ಖಳನಾಯಕರಲ್ಲೇ ಖಳನಾಯಕ, ಒಳ್ಳೆಯ ಪಾತ್ರಗಳನ್ನ ಮಾಡಿದಂಥ. ಇವತ್ತು ಆ ದೃಶ್ಯಂ ಸಿನಿಮಾ ನೋಡಿದಾಗ ನಾನು ಹಾಗೆ ಮೈ ಸೋತ್ಬಿಡ್ತೀನಿ. ಆದರೆ ಅಲ್ಲಿಂದ ಹೊರಟು ಲಾಫಿಂಗ್ ಬುದ್ಧ ಅಂತ ಒಂದು ಸಿನಿಮಾನಲ್ಲಿ ನಾಯಕ ನಟನಾಗಿ ಮಾಡಿ ಅವರ ಮಾವನಾಗಿ ನಾನು ಪಾತ್ರ ಮಾಡಿದ್ದೀನಿ. ಆ ಚಿತ್ರ ಕೂಡ ಭಾಳ ಯಶಸ್ವಿಯಾಗಿ ನನಗೆ ಅತ್ಯುತ್ತಮ ಪೋಷಕ ನಟದ ಪ್ರಶಸ್ತಿ ಬಂತು. ಹಾಗೆಯೇ ಮೋಸಸ್ ನಮ್ಮ ಮನೆಗೆ ಬಂದ್ಬಿಟ್ಟು, ಅಂಕಲ್ ನಮ್ಮ ಸಿನಿಮಾ ಬಂಟ್ಲಿ ಅದನ್ನು ನಾವು ಇದು ಮಾಡ್ತಾಯಿದ್ದೀವಿ, ಲಾಂಚ್ ಮಾಡ್ತಾಯಿದ್ದೀವಿ, ಬರಬೇಕು ಅಂದರು. ಒಂದು ನಿಮಿಷ ನಂಗೆ ಅರ್ಥ ಆಗಲಿಲ್ಲ, ಯಾವ ಸಿನಿಮಾ ಇದು, ಯಾರು ಮಾಡಿದ್ದಪ್ಪ. ಆಮೇಲೆ ನಮಗೆ ಭಾಳ ದೂರದ ಸಂಬಂಧಿ ಆನೇಕಲ್ ಬಾಲರಾಜ್ ಅವರು ನಮ್ಮ ಕುಟುಂಬದ, ನಮ್ಮ ಪ್ರಮಿಳಾ ಜೋಶಿಗೆ ಸೋದರ ಮಾವ. ಹಾಗಾಗಿ ಅವರ ಬಗ್ಗೆ ನನಗೆ ಅತ್ಯಂತ ಗೌರವ ಇತ್ತು. ಅಕಾಲಿಕ ಮರಣದಲ್ಲಿ ತೀರ್ಕೊಂಡಾಗಲೇ ಭಾಳ ನೋವಾಯಿತು. ಅವರ ಮಗಳು ಶ್ವೇತಾ ಬಾಲರಾಜು ಒಂದು ಹಿಡಿದ ಹಠ, ನಾನು ಸಾಧಿಸಿ ತೋರಿಸ್ತೀನಿ ಅಂತ ಹೇಳಿ ತನ್ನ ತಮ್ಮನ ಚಿತ್ರವನ್ನು ಪೂರ್ಣಗೊಳಿಸಿ ಇವತ್ತು ಶ್ವೇತಾ ಬಾಲರಾಜ್ ನಿರ್ಮಾಪಕಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಭಾಳ ಪ್ರಕಾಶಮಾನವಾಗಿ ಬೆಳಕಿದ್ದಾರೆ. ಹಾಗೆ ಅವರ ಕುಟುಂಬದವರಿಗೆ ನನ್ನ ಸಾಂತ್ವನ ಹೇಳ್ತಾನೆ ಒಂದೆರಡು ಮಾತುಗಳನ್ನ ಆಡಬೇಕು ಈ ಸಿನಿಮಾ ಬಗ್ಗೆ. ಆನೇಕಲ್ ಬಾಲರಾಜು ಬಹಳ ಕನಸು ಕಂಡವರು ಸಿನಿಮಾ ರಂಗದ ಬಗ್ಗೆ. ಅವರು ಬಹಳಷ್ಟು ಕೆಲಸಗಳು ಮಾಡ್ತಾಯಿದ್ರು ಕೂಡ, ಬೇರೆ ಬೇರೆ, ಅಂದರೆ ರಿಯಲ್ ಎಸ್ಟೇಟು ಅದು ಇದು ಏನು ಮಾಡ್ತಾಯಿದ್ರು. ಕನ್ನಡ ಚಿತ್ರರಂಗದ ಬಗ್ಗೆ ಅತ್ಯಂತ ಕಾಳಜಿಯನ್ನು ಇಟ್ಕೊಂಡು ಕೆಲಸ ಮಾಡಿದವರು. ದರ್ಶನ್ ಅವರ ಕರಿಯ ಸಿನಿಮಾನ ಕೊಟ್ಟರು. ಹಾಗೆ ನಾನು ಅವರ ಸಿನಿಮಾದಲ್ಲಿ ಮಾಡಿದ್ದೆ, ನಾರಿ ಮುನಿದರೆ ಗಂಡು ಪರಾರಿ ಅಂತ ಒಂದು ಕಾಮಿಡಿ ಸಿನಿಮಾವನ್ನು ಮಾಡಿದ್ದೆ. ಹಾಗೆಯೇ ಅನೇಕ ಸಿನಿಮಾಗಳು ಮಾಡಿದೆ. ಈ ಸಿನಿಮಾದ ನೋಡ್ತಾ ಇದ್ದಾಗ ಬೆಂಟ್ಲಿ ದ ಬ್ರೇವ್ ಬಾಯ್ ಅಂತ ನೋಡ್ತಾ ಇದ್ದಾಗಲೇ ಒಂದು ರೀತಿ ರೋಮಾಂಚನ ಆಯಿತು. ನೋಡಿ, ನಮ್ಮ ಕಾಲದಲ್ಲಿ ಶಂಕರ್ನಾಥ್ ಅವರ ಭಾಳ ಕಡಿಮೆ ವಯಸ್ಸಿನಲ್ಲೇ ತೀರ್ಕೊಂಡ್ಬಿಡ್ತಾರೆ. ಅದಾದಮೇಲೆ ನಮ್ಮ ಅಳಿಯ ಚಿರಂಜೀವಿ ಸರ್ಜಾ, ಅದಾದಮೇಲೆ ಪುನೀತ್ ರಾಜ್ಕುಮಾರ್, ಸಂಚಾರಿ ವಿಜಯ್, ಇವರುಗಳೆಲ್ಲ ಅತ್ಯಂತ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ಹೋದವರು. ಆದರೆ ಒಂದು ಕುಟುಂಬ ಅವರ ಜೊತೆ ನಿಂತು ತನ್ನ ತಮ್ಮನ ಸಿನಿಮಾವನ್ನು ಪೂರ್ಣ ಮಾಡಿ
ಅದು ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕಾದ್ರೆ ಅದಕ್ಕೆ ಒಂದು ಗಂಡದೆ ಬೇಕಾಗತ್ತೆ. ಅದನ್ನು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ನಮ್ಮೆಲ್ಲರ ಚಿತ್ರರಂಗದ ಪರವಾಗಿ ಅತ್ಯಂತ ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲರೂ ಹೇಳ್ತಾರೆ ತಂದೆಗೆ ತಕ್ಕ ಮಗ ಅಂತ. ನಾನು ಹೇಳ್ತೀನಿ ತಂದೆಗೆ ತಕ್ಕ ಮಗಳಮ್ಮ ನೀನು. ನಿಜವಾಗ್ಲೂ ಭಾಳ ಖುಷಿಯಾಗತ್ತೆ. ಈ ಒಂದು ಸಂದರ್ಭದಲ್ಲಿ ನಾನು ಸಂತೋಷು ಬಹಳ ನನ್ನ ಕಾಡ್ತಾ ಇದ್ದಾನೆ. ಸಂತೋಷ್ ಹೆಸರು ಮಾತ್ರ ಸಂತೋಷು, ಆದರೆ ಬಹಳಷ್ಟು ನೋವು ನಮ್ಮಲ್ಲಿದೆ. ನಾನು ನಿಮ್ಮಲ್ಲಿ ಒಂದು ಕೇಳ್ಕೊತೀನಿ, ಈ ಒಂದು ಏನು ಪುಣ್ಯ ಭೂಮಿನ ಉಳಿಸ್ಕೊಟ್ಟಿದ್ದಾರೆ ನಮ್ಮ ರಾಮಮೂರ್ತಿಯವರು, ಈ ಜಾಗ ನಮ್ಗೆ ಗೊತ್ತಿಲ್ಲ. JP ನಗರದಲ್ಲಿ ಇಂಥ ಒಂದು ಜಾಗ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಇಲ್ಲೊಂದು ಮೈದಾನ ಇದೆ, ಇಲ್ಲೊಂದು ಕಾರ್ಯಕ್ರಮ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಬಹುಶಃ ಕನ್ನಡ ಚಿತ್ರರಂಗಕ್ಕೆ ಇನ್ಮೇಲೆ ಸಿನಿಮಾಗಳನ್ನು ಲಾಂಚ್ ಮಾಡೋದು ಮತ್ತೊಂದನ್ನು ಇಲ್ಲಿ ಅತ್ಯಂತ ಅದ್ಭುತವಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ ಒಂದು ಕೆಲಸಕ್ಕೆ ಇನ್ನೂ ಸುಸಜ್ಜಿತವಾದ ಬೌಂಡ್ರಿ ಗಿೌಂಡ್ರಿ ಎಲ್ಲ ಹಾಕಿ ಇದನ್ನು ಹಿಂಗೆ ಪರ್ಮನೆಂಟಾಗಿ ಇಟ್ಬಿಡೋಣ. ಇದನ್ನು ಸ್ವಲ್ಪ ಹೆಚ್ಚಿಗೆ ಮಾತಾಡಿದೆ ಅಂತ ಅನಿಸುತ್ತೆ. ಆದರೆ ಮನಸ್ಸಲ್ಲಿ ಈ ಬೆಂಟ್ಲಿದು ಒಂದೊಂದು ಫ್ರೇಮ್ ನೋಡ್ತಾ ಇದ್ದಾಗ ಕನ್ನಡದವ್ರು ಯಾರಿಗೂ ಕಡಿಮೆ ಇಲ್ಲ ರೀ. ಕನ್ನಡದವ್ರು ಯಾರಿಗೂ ಕಡಿಮೆ ಇಲ್ಲ. ನಾವು ಯಾವತ್ತಿದ್ರೂ ಒಂದು ಹೆಜ್ಜೆ ಮೇಲೆ ಎಲ್ಲ ಭಾಷೆಗಳಿಗಿಂತ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕೆಂದರೆ ನಾವು KGF ಸಿನಿಮಾ ಕೊಟ್ಟವರು, ನಾವು ಕಾಂತಾರ ಸಿನಿಮಾ ಕೊಟ್ಟವರು, ಈಗ ಮುಂದೆ ನಾವು ಬೆಂಟ್ಲಿ ಪಿಕ್ಚರ್ನ ಕೊಡ್ತಾ ಇದ್ದೀವಿ. ಈ ಕನ್ನಡ ಚಿತ್ರರಂಗದ ರಸಿಕರು ಈ ಸಿನಿಮಾವನ್ನು ನೋಡೋದ್ರ ಮೂಲಕ, ಅದು ಚಿತ್ರಮಂದಿರದಲ್ಲಿ ನೋಡೋದ್ರ ಮೂಲಕ ಈ ಸಿನಿಮಾದ ಯಶಸ್ಸನ್ನು ಮಾಡಿಕೊಟ್ರೆ ಅದೇ ಅವರು ಈ ಕುಟುಂಬಕ್ಕೆ ಕೊಡುವಂಥ ಗೌರವ ಅಂತ ನಾನು ಅಂದ್ಕೊಂಡಿದ್ದೀನಿ. ಆನೇಕಲ್ ಬಾಲರಾಜ್ ಕುಟುಂಬಕ್ಕೆ ಹಾಗೂ ಸಂತೋಷ್ಗೆ ಅವರು ಕೊಡುವಂಥ ದೊಡ್ಡ ಕೊಡುಗೆ ಅಂತ ಅಂದ್ಕೊಂಡು ತಮ್ಮಲ್ಲಿ ಮಾಧ್ಯಮದಲ್ಲಿ ಮಿತ್ರರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ ಕಾಪಾಡಿ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಕನ್ನಡದ ಅಭಿಮಾನಿ ಬಂಧುಗಳಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ನೀವೆಲ್ಲ ಒಂದೇ ಒಂದು ಸಲ ಈ ಸಿನಿಮಾ ನೋಡಿದ್ರೆ ಸಾಕು, ನಾವು ಗೆದ್ವಿ ಅಂತ ಅನ್ಕೋತೀವಿ. ಶುಭರಾತ್ರಿ, ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್ ಸುಂದರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಂತೋಷ ಅಭಿಮಾನಿಗಳು ಇಡೀ ಕರ್ನಾಟಕದ ಎಲ್ಲ ಕಡೆ ಕೂಡ ಇದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಟ್ರೈಲರ್ ಉದ್ಘಾಟನೆಗೆ ನನ್ನ ಸೋದರರು ಮಾರ್ಗದರ್ಶಕರು ಸುಂದರರಾಜ್ ಅವರು ಇಲ್ಲಿದ್ದಾರೆ, ಪ್ರಮೀಳಕ್ಕವರು, ಸೋಮಶೇಖರ್ ಮಾಜಿ ಮಹಾನಗರ ಪಾಲಿಕೆಯ ಸೋಮಶೇಖರ್ ಅವರಿದ್ದಾರೆ, ಮಂಜೂರವರು, ಉಕ್ರಮ್ ಮಂಜು, ನಮ್ಮ ಯೋಗಿ ಅವರಿದ್ದಾರೆ. ಯೋಗರಿಗಿನ್ನ ಒಂದು ಒಳ್ಳೆಯ ಹೆಸರಿದೆ, ಎಲ್ಲೆಡೆ ಹೌದಾ. ನಮ್ಮ ಶೆಟ್ರಿದ್ದಾರೆ, ಮೋನಿಕ್ ಅವರಿದ್ದಾರೆ, ಬಾಲೂರವರಿದ್ದಾರೆ, ನಮ್ಮ ಕವಿತ್ ಎಲ್ಲ ಇದ್ದಾರೆ. ಭಾಳ ಒಂದು ಸಂಭ್ರಮ ಅಂತಲ್ಲ, ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಳ ಒಂದು ಹೆಮ್ಮೆ ಆಗುತ್ತೆ. ಇವಾಗ ತಾನೇ ಮಕ್ಕಳು ಹಾಡು ಹೇಳ್ತಾ ಇದ್ರು, ಹುಟ್ಟೋದಕ್ಕೆ ಸಾಯೋದಕ್ಕೆ ಏನಾರ ಒಂದು ಸಾಧನೆ ಮಾಡೋಕ್ಕೆ ಅಂತ. ಇವತ್ತು ಮನುಷ್ಯ ಹುಟ್ಟೋದು ಸಹಜ, ಸಾಯೋದು ಖಚಿತ. ಇವೆರಡರ ಮಧ್ಯದಲ್ಲಿ ಏನಾರ ಒಂದು ಸಾಧನೆ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಆನೇಕಲ್ ಬಾಲರಾಜರವರು, ಸಂತೋಷರು ಇವತ್ತು ಒಂದು ಸಾಕ್ಷಿ ಅಂತ ಕಾಣುತ್ತೆ. ನಾನು ಮತ್ತು ಬಾಲರಾಜ್ ಅವರು ಒಂದು 25 ವರ್ಷ ಸ್ನೇಹಿತರು. ಅವರು ಆನೇಕಲ್ಲಲ್ಲಿದ್ದರು, ಅದಕ್ಕಿಂತ ಬೇರೆ ಇದ್ದರು. ಆನೇಕಲ್ಲಿ ಬಂದರು, ಜಯನಗರಕ್ಕೆ ಬಂದರು, ಒಟ್ಟಿಗೆ ವಾಕಿಂಗ್ ಮಾಡ್ತಾಯಿದ್ವಿ. ಭಾಳ ಧೈರ್ಯವಂತ ಮನುಷ್ಯ, ಕಾಫಿ ಕುಡಿತಾ ಇದ್ವಿ. ಅಂದರೆ ಮನುಷ್ಯ ಪ್ರೀತಿ, ಭಾಳ ಪ್ರೀತಿ ಮನುಷ್ಯ, ಎಲ್ಲರೂ ಪ್ರೀತಿ ಮಾಡುವಂಥ ಒಬ್ಬ ಮನುಷ್ಯ. ಅದಾದಮೇಲೆ ಅನೇಕ 3-4 ಫಿಲಮ್ಗಳನ್ನ ತೆಗೆದ್ರು. ಅದಾದಮೇಲೆ ಅವ್ರ ಮಗ ಅವ್ರಿಗಿಂತ ಒಂದು ಒಳ್ಳೆಯ ಹೆಜ್ಜೆ ಮುಂದೆ ಇಟ್ಟು ಒಳ್ಳೆಯ ಒಂದು ನಟನಾಗಿ, ನಿರ್ದೇಶಕನಾಗಿ, ಇವತ್ತು ನಿರ್ಮಾಪಕನಾಗಿ ಕೆಲಸ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ ಒಂದು ಸಂತೋಷ ಆಗಿತ್ತು ನಮಗೆ. ನಾನು ಕೂಡ ಒಂದು 2 ಫಿಲಮ್ ನೋಡಿದೆ.
ಕರಿಯಾ 2 ನೋಡಿದೆ, ಗಣಪದಲ್ಲಿ ಅವರ ನಟನೆಯನ್ನು ನೋಡಿದೆ. ಭಾಳ ಒಳ್ಳೆ ಖುಷಿ ಆಗ್ತಾಯಿತ್ತು ನಮಗೆ. ಬಾಲರಾಜರವರು ಪ್ರಸಿದ್ಧವಾದಂಥ ನಟರನ್ನ ಜೊತೆ ಪ್ರೊಡ್ಯೂಸರ್ ಮಾಡಿ ನನ್ನ ಮಗನ್ನೇ ಯಾಕೆ ತೊಗೊಂಬಂದರು ಅಂತಂದರೆ ಅವರಿಗೆ ಒಂದು ಪ್ರತಿಭೆ ಇತ್ತು. ಈ ಪ್ರತಿಭೆಯನ್ನು ಹೊರತೆಗೆಯುವಂಥ ಕೆಲಸವನ್ನು ಬಾಲರಾಜರು ಕೂಡ ಮಾಡಿದ್ರು. ಆದರೆ ಅಕಾಲಕ ಮರಣದಿಂದ ತಂದೆ ತೀರ್ಕೊಂಡ ಮೇಲೆ ಭಾಳಷ್ಟು ತಂದೆಯನ್ನು ಹಚ್ಕೊಂಡಿದ್ರು. ಆ ನೋವಾಯಿತು ಅವರಿಗೆ. ಇವರು ಕೂಡ ಅಕಾಲಿಕ ಮರಣ ಆದಾಗ ಭಾಳಷ್ಟು ನಮಗೆ ಬೇಜಾರಾಯಿತು. ಅವ್ರು ಇಷ್ಟೆಲ್ಲ ಅಭಿಮಾನಿಗಳು ಸ್ನೇಹಿತರುಗಳನ್ನ ಏನು ಪಡೆದಿದ್ದಾರೆ, ಇದೇ ನಿಜವಾದಂಥ ಒಂದು ಪ್ರೀತಿ, ಒಂದು ಪ್ರೇಮ, ಒಂದು ವಿಶ್ವಾಸ. ಎಷ್ಟೋ ಜನ ಸ್ನೇಹಿತರೆ ಇರೋ ತನಕ ಚೆನ್ನಾಗಿರ್ತಾರೆ, ಮನುಷ್ಯ ಹೋದ್ಮೇಲೆ ಅವರು ಹೋಗ್ಬಿಡ್ತಾರೆ. ಆದರೆ ಯಾರು ಅವರ ಕುಟುಂಬಕ್ಕೆ ಜೊತೆಯಾಗಿ ನಿಂತ್ಕೊತಾರೆ. ಸ್ನೇಹಿತರಾಗಿ ಇಷ್ಟು ಜನ ಈ ಫಿಲಮ್ನ ರಿಲೀಸ್ ಮಾಡೋಕ್ಕೆ ಬಂದಿದ್ದೀರಾ. ನಿಜವಾದ ಒಂದು ಪ್ರೀತಿ ವಿಶ್ವಾಸ ಅಂದರೆ ಇದೇ ಒಂದು ವಿಶ್ವಾಸ. ಇವತ್ತು ನಮ್ಮ ಬಾಲು ಅವರು, ಮೋನಿಕಾರವರು ಮತ್ತು ಅವರು ಕೆಲವು ಜನ ಫ್ರೆಂಡ್ಸ್ ನೋಡ್ತಾ ಇದ್ದೇನೆ. ಯಾವಾಗಲೂ ಕೂಡ ಬಂದಾಗ ಇವ್ರ ಹೆಸರನ್ನೇ ಹೇಳ್ತಾಯಿದ್ರು. ಅಂಥ ಸ್ನೇಹಿತರು ಪಡೆದಿರೋದು ನಿಜವಾಗ್ಲೂ ಕೂಡ ಪುಣ್ಯ. ಆ ದೃಷ್ಟಿಯಿಂದ ಇವತ್ತು ಏನು ಈ ಫಿಲಮ್ಮು ಆಗ್ತಾಯಿದೆ, ಬೆಂಟ್ಲಿ 100 ದಿವಸ ಯಶಸ್ಸನ್ನು ಕಾಣಲಿ. ಅವರ ಕುಟುಂಬಕ್ಕೆ ಮಗನ ಕಳ್ಕೊಂಡಿದ್ದಾರೆ, ತಾಯಿ ಇದ್ದಾರೆ, ಎಲ್ಲ ಕೂತ್ಕೊಂಡು ತಾಯಿ ಇದ್ದಾರೆ, ತಂಗಿ ಇದ್ದಾರೆ, ಅಕ್ಕ ಭಾವ ಇದ್ದಾರೆ. ಅವರು ಕೂಡ ಇವತ್ತು 106 ಜನಕ್ಕೆ ಇವತ್ತು ರೇಷನ್ ಕೊಟ್ಟು ಇವರ ಹೆಸರಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಸಂಸ್ಥೆಯ ಮೂಲಕ ಅನೇಕ ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ. ನಿಜವಾಗ್ಲೂ ಭಗವಂತ ಶಕ್ತಿಯನ್ನು ಕೊಡಲಿ, ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಪಿಕ್ಚರ್ನ ನೋಡೋಣ. ಮೊದಲನೇ ದಿವಸ ನಾನು ಕೂಡ ಬರ್ತೀನಿ ಫಿಲಮ್ಗೆ. ಯಾವುದೋ ಒಂದು ಥಿಯೇಟ್ರ್ ಬುಕ್ ಮಾಡ್ತೀನಿ ನಾವಿಲ್ಲಿ. ನಾನು ಕೂಡ ಈ ಫಿಲಮ್ಗೆ ಮೊದಲನೇದಾಗಿ ಟಿಕೆಟ್ ತೊಗೊಂಡು ಬರ್ತೀನಿ. ಒಂದು 100 ದಿವಸ ಈ ಫಿಲಮ್ ಓಡಲಿ ಅಂತ ಕೇಳಿದ್ರೆ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತಿನ ಸಮಾರಂಭ ಏನು ಅನ್ನೋ ಉದ್ದೇಶ ಈಗಾಗಲೇ ನಿಮಗೆ ಗೊತ್ತಾಗಿದೆ. ಚಿತ್ರರಂಗಕ್ಕೆ ಸಂಬಂಧಪಟ್ಟಿದ್ದು ನಾನು ಒಂದು ವಿಷಯ ಹೇಳಬೇಕಂತ ಬಹಳ ಆಸೆಯಿಂದ ಹೇಳ್ತೀನಿ. ನನ್ನ ಇಡೀ ಕುಟುಂಬದಲ್ಲಿ ಯಾರೂ ಚಿತ್ರರಂಗದಲ್ಲಿ ಇರಲಿಲ್ಲ. ಮೊದಲು ಬಂದದ್ದೇ ನಾನು ಚಿತ್ರರಂಗ ಪ್ರವೇಶ ಮಾಡಿದೆ. ಅದಾದ ನಂತರ ಬಾಲರಾಜ್ ಅವರು ಬಂದರು. ಆವಾಗ ನಮ್ಮಲ್ಲೇ, ನಮ್ಮ ಫ್ಯಾಮಿಲಿಯಲ್ಲೇ ಖುಷಿ ಆಗ್ತಾಯಿತ್ತು. ಯಾರೂ ಇಲ್ಲ ಚಿತ್ರರಂಗಕ್ಕೆ, ಬಾಲರಾಜ್ ಬಂದಿದ್ದಾರಲ್ಲ ಅನ್ನೋ ಒಂದು ಖುಷಿ ಆಗ್ತಿತ್ತು. ಅವರು ಹಲವಾರು ಚಿತ್ರಗಳು ನಿರ್ಮಿಸಿದ್ದಾರೆ, ನೀವು ನೋಡಿದ್ದೀರಾ, ಎಲ್ಲ ಸಕ್ಸಸ್ ಆಗಿದೆ. ಹಾಡುಗಳಂತೂ ಮೆಲುಕು ಹಾಕುವಂಥ ಹಾಡುಗಳನ್ನು ಕೊಟ್ಟಿದ್ದರು. ಆ ಹಾಡುಗಳು ಸಹ ಯಶಸ್ವಿಯಾಗಿದೆ. ಅದಕ್ಕೆಲ್ಲ ಕಾರಣಕರ್ತರು ನೀವು ಅಂತಲೇ ಹೇಳ್ಬೋದು. ಇದಾದ ನಂತರ ಅವರು ನಿರ್ಮಾಣದ ನಂತರ ತನ್ನ ಮಗನಿಗೂ ನಾಯಕ ನಟನಾಗಿ ಬರಲಿ ಅನ್ನೋ ಒಂದು ಉದ್ದೇಶವಾಗಿ ಅವರಿಗೂ ಅಭಿನಯಿಸೋಕೆ ಅವಕಾಶ ಮಾಡಿಕೊಂಡು ಚಿತ್ರ ನಿರ್ಮಾಣ ಮಾಡ್ತಾ ಬಂದರು. ಹಲವಾರು ಚಿತ್ರಗಳಿಗೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ನಾಯಕನ ನಟನಾಗಿ ಅಭಿನಯಿಸಿ ನಿಮ್ಮೆಲ್ಲರಿಗೂ ಪ್ರೀತಿ ಪಾತ್ರರಾದರು. ಯಶಸ್ವಿ ನಾಯಕ ಅಂತಲೇ ಹೆಸರು ತಗೊಂಡ್ರು. ಅದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಷಯ ಆಗಿತ್ತು. ಹೀಗೆ ಮುಂದುವರ್ಕೊಂಡು ಬಂದಿದೆ. ಇದಾದ ನಂತರ ಈ ಚಿತ್ರ ಬೆಂಟ್ಲಿ ಚಿತ್ರ, ಆ ಚಿತ್ರದಲ್ಲಿ ನಿರ್ದೇಶನ ಸಹ ಮಾಡಿದ್ದಾರೆ. ಅವರ ಉದ್ದೇಶ ಏನಿತ್ತು, ನಾನು ನಾಯಕನ ನಟನಾಗಿ ಅಭಿನಯಿಸಿ ಹಾಗೆ ನಿರ್ದೇಶನ ಸಹ ಮುಂದುವರಿಬೇಕು ಅನ್ನೋ ಉದ್ದೇಶ ತುಂಬ ಇತ್ತು. ಯಾವಾಗಲೂ ಹೇಳ್ಕೊತಾ ಇದ್ದ ಅಂಥದ್ದು ಈ ಚಿತ್ರ ಮಾಡಿ ಮುಂದುವರಿಬೇಕು ಅನ್ನೋ ಆಸೆ ಅವರಲ್ಲಿ ತುಂಬಿ ತುಳುಕ್ತಿತ್ತು. ಆದರೆ ಬಹಳ ಸಂಕಟ ಪಡುವಂಥ ವಿಷಯ ಅಂತಂದರೆ, ಇದು ನಿರ್ದೇಶನ ಮಾಡಿ ಚಿತ್ರ ಪೂರ್ತಿ ಮಾಡಿ ಇವತ್ತು ಸಂತೋಷ್ ಬಾಲರಾಜ್ ಇಲ್ಲ ಅಂತ ಹೇಳಿದಾಗ ಇದು ಬಹಳ ಸಂಕಟ ಪಡುವಂಥ ವಿಷಯ ಆಗ್ತದೆ. ಎಂಥ ಸಂಕಟ ಪಡುವಂಥ ವಿಷಯ ನೋಡಿ, ಎಲ್ಲರಿಗೂ ಇದು ಬೇಜಾರು ನೋವಾಗುವಂಥ ವಿಷಯ ಆಯಿತು. ಇಷ್ಟೆಲ್ಲ ಆಸೆ ಮುಂದುವರಿಬೇಕು ಅನ್ನೋ ರೀತಿಯಲ್ಲಿ ಇರಬೇಕಾದ್ರೆ ದೇವ್ರು ಯಾಕಪ್ಪ ಹೀಗೆ ಮಾಡಿದ್ರು, ಯಾಕಪ್ಪ ದೇವರು ಇಷ್ಟು ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೋತೀರಾ ಅಂತ ಕೇಳಬೇಕು ದೇವರನ್ನ, ಯಾಕಪ್ಪ ಅಂತ ಹೇಳಬೇಕು ಅನ್ನೋ ದುಃಖ ಎಲ್ರಿಗೂ ಆಗಿದೆ, ನಿಮಗೂ ಸಹ ಆಗಿದೆ. ಆದರೆ ಇದನ್ನು ಒಂದು ಮುಂದುವರಿಸಬೇಕು ಅಂತೇಳಿ ಅವರ ಮಗಳು ಶ್ವೇತಾ ಬಂದಿದ್ದಾಳೆ. ಇದನ್ನು ಹಾಗೆ ನಿಲ್ಲಬಾರ್ದು, ಈ ಚಿತ್ರ ಬಿಡುಗಡೆ ಮಾಡಲೇಬೇಕು,
ಅಂತ ಹೇಳಿ ಬಂದು ಮನೆಗೆ ಬಂದು ಮಾತಾಡಿ ಹೇಳಿದ್ವಿ, ಇಲ್ಲ ಇದನ್ನು ಮಾಡಬೇಕು, ಲಾಂಚ್ ಮಾಡ್ತಾ ಇದ್ದೀವಿ, ಹಾಗೆ ಚಿತ್ರ ಬಿಡುಗಡೆ ಮಾಡಬೇಕು, ಮಾಡೋದ್ರ ಜೊತೆಗೆ ನನ್ನ ತಂದೆ ನನ್ನ ಅಣ್ಣನ ತಮ್ಮನ ಹೆಸರನ್ನ ಉಳಿಸ್ಬೇಕು, ನಾನು ಇನ್ನೂ ಪ್ರೊಡಕ್ಷನ್ ಮಾಡ್ತೀನಿ, ಸಿನಿಮಾ ರಂಗದಲ್ಲಿ ಇದ್ದುಕೊಂಡು ಮುಂದುವರಿತೀನಿ ಅನ್ನೋ ಒಂದು ಮಾತು ಕೂಡ ಮಾತಾಡಿದ್ರು. ಇದು ಬಹಳ ಸಂತೋಷ ಆಯಿತು. ನಾ ಹೇಳಿದೆ, ಹೌದು ಮಾಡಮ್ಮ, ಮುಂದುವರಿಸು, ನಿಲ್ಲಿಸ್ಬೇಡ, ನಿನ್ನ ತಂದೆ ಹೆಸರು ನಿನ್ನ ತಮ್ಮನ ಹೆಸರು ಮುಂದುವರಿಸು ಅಂತೇಳಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಂಡು ಇವತ್ತಿನ ಈ ಸಮಾರಂಭ ಇಷ್ಟು ಬಹಳ ವಿಜೃಂಭಣೆಯಿಂದ ನೆರವೇರಿಸಿ ಮಾಡ್ತಾಯಿದ್ದಾರೆ. ಇದೆಲ್ಲದಕ್ಕೂ ನಾನು ಒಂದೇ ಒಂದು ಕೇಳೋದು ಅಂದರೆ, ಚಿತ್ರ ಬಿಡುಗಡೆ ಆದಾಗ ಅವರ ಅಭಿಮಾನಿಗಳಾಗಿರ್ಬೋದು, ಕನ್ನಡದ ಅಭಿಮಾನಿಗಳೇ ಆಗಿರ್ಬೋದು, ಸಂತೋಷ್ ಬಾಲರಾಜ್ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಥಿಯೇಟ್ರಿಗೆ ಬಂದು ಚಿತ್ರ ಸಂಪೂರ್ಣವಾಗಿ ನೋಡಿ ಅವರಿಗೆ ಒಂದು ಸಹಾಯ ಮಾಡಬೇಕು, ಒಂದು ರೀತಿ ಬೆನ್ನು ತಟ್ಟಿ ಹುರಿದುಂಬಿಸುವಂಥ ಕೆಲಸ ನಮ್ಮ ಪ್ರೇಕ್ಷಕರು ಮಾಡಬೇಕು. ಇದರ ಜೊತೆಯಲ್ಲಿ ನಾನು ನಮ್ಮ ಮಾಧ್ಯಮದವ್ರಿಗೂ ಕೇಳ್ಕೊತಾ ಇದ್ದೀನಿ, ನಾನು ಒಂದು ಮನವಿ ಕೇಳ್ತಾ ಇದ್ದೀನಿ, ಈ ಥರ ಚಿತ್ರ ಬಿಡುಗಡೆ ಆದಾಗ ನಿಮ್ಮೆಲ್ಲರ ಸಹಾಯ ಕೂಡ ಬೇಕು. ಮಾಧ್ಯಮದವರು ಬಹಳ ಸಹಾಯ ಬೇಕು ಅವರಿಗೆ. ಯಾಕೆಂದರೆ ನೀವು ಹೇಳುವಂಥ ವಿಷಯಗಳು ಜನಗಳಿಗೆ ತಲುಪುತ್ತೆ. ಚಿತ್ರದ ಬಿಡುಗಡೆ ಆದ ನಂತರ ಅದರ ಬಗ್ಗೆ ಹೇಳಬೇಕಾದಾಗ ನೀವು ತಲುಪಿಸ್ಬೇಕದು. ನೀವು ಸಹ ಇದನ್ನು ಸಹಾಯ ಮಾಡಿ ಚಿತ್ರ ಚೆನ್ನಾಗಿ ಓಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಬಿಡುಗಡೆ ಆದಾಗ ಅಂತ ಕೇಳ್ಕೊಳ್ಳೋದಕ್ಕೆ ನಾನು ಮನವಿ ಮಾಡ್ತಾಯಿದ್ದೀನಿ. ಇವತ್ತಿನ ಈ ಸಮಾರಂಭದಲ್ಲಿ ನನಗೂ ಇವತ್ತು ಕರೆಸಿದ್ರು, ಇಂಥ ಸಮಾರಂಭದಲ್ಲಿ ಏರ್ಪಾಟ್ ಮಾಡಿದ್ದಾರೆ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಅಭಿಮಾನ ನಮ್ಮ ಸಂತೋಷ್ ಬಾಲರಾಜ್ಗೂ ಇರಲಿ. ನೀವೆಲ್ಲರೂ ಆಶೀರ್ವಾದ ಮಾಡಿ ಚಿತ್ರಗೆ ಒಂದು ಯಶಸ್ವಿ ತನ್ನಿ ಅಂತೇಳಿ ನಿಮ್ಮೆಲ್ರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಟ್ರೈಲರ್ ರಿಲೀಸ್ನ ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂತಹ ಜಯನಗರದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ನಾಯಕರಾದಂಥ CK ರಾಮಮೂರ್ತಿಯವರೇ, ಕನ್ನಡದ ಹಿರಿಯ ನಟರು ಆದಂತಹ ಸುಂದರರಾಜ್ ಅವರೇ, ಪ್ರಮೀಳಕ್ಕ ಅವರೇ, ಖ್ಯಾತ ಚಲನಚಿತ್ರ ನಟರಾದಂತಹ ಯೋಗೇಶ್ ಅವರೇ, ಪ್ರಮೋದ್ ಶೆಟ್ರೆ, ಈ ಒಂದು ಚಲನಚಿತ್ರದ ನಿರ್ಮಾಪಕರಾದಂಥ ಶ್ವೇತಾ ಬಾಲರಾಜ್ ಅವರೇ, ಮಿಸ್ಸಸ್ ಬಾಲು ಅವರೇ, ಹಾಗೂ ಸ್ನೇಹಿತರಾದಂತಹ ಆತ್ಮೀಯರಾದಂಥ ಬಾಲು ಮತ್ತು ಉಗ್ರಂ ಮಂಜು ಅವರೇ, ಹಾಗೂ ಎಲ್ಲ ಕನ್ನಡದ ಅಭಿಮಾನಿಗಳೇ, ಭಾಳ ಸಂತೋಷದಿಂದ ಈ ಒಂದು ಟ್ರೈಲರ್ ರಿಲೀಸಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ಬಾಲರಾಜ್ ಅವರು, ಆನೇಕಲ್ ಬಾಲರಾಜ್ ಅವರು, ನಾನಾಗಿರ್ಬೋದು, ಶಾಸಕರಾಗಿರ್ಬೋದು, ಪ್ರತಿನಿತ್ಯ ಬೆಳಗ್ಗೆ ನಾವು ಇದೇ ಶಾಲಿನಿ ಪಾರ್ಕಲ್ಲಿ ನಾವು ವಾಕ್ ಮಾಡ್ತಾಯಿದ್ವಿ. ಪ್ರತಿನಿತ್ಯ ಅವ್ರ ಜೊತೆ ನಾವು ಭೇಟಿ ಮಾಡ್ತಾಯಿದ್ವಿ, ಕನ್ನಡದ ಚಲನಚಿತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಮೊದಲು ದರ್ಶನ್ ಅವರ ಪಿಕ್ಚರನ್ನು ಆನೇಕಲ್ ಬಾಲರಾಜ್ ಅವರೇ, ದರ್ಶನ್ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಆ ಚಿತ್ರದ ನಿರ್ಮಾಪಕರು ಬಾಲರಾಜ್ ಅವರು. ಅದಕ್ಕಾಗಿ ನಾನು ಇವತ್ತು ಅವ್ರು ಎಷ್ಟೇ ಎತ್ತರಕ್ಕೆ ಬರೀಬೋದು, ಒಬ್ಬ ನಿರ್ಮಾಪಕರು ಒಬ್ಬ ಕಲಾವಿದನ್ನು ಬೆಳೆಸ್ಬೇಕು ಅಂತೇಳಿ ಅವರು ಶ್ರಮ ಪಟ್ಟರಲ್ಲ, ಅದಕ್ಕೆ ಬಾಲರಾಜ್ ಅವರು ಭಾಳ ಗ್ರೇಟ್ ಅಂತ ನನಗನ್ಸುತ್ತೆ. ನಾನು ಸಂತೋಷ್ ಅವ್ರನ್ನ ಆಗಾಗ ಭೇಟಿ ಮಾಡ್ತಾಯಿದ್ವಿ, ನಮ್ಮ ಬಾಲು ಜೊತೆನೇ ಭೇಟಿ ಮಾಡ್ತಾಯಿದ್ದು, ಅಲ್ಲಲ್ಲಿ ಕಾಫಿ ಕುಡಿತಾ ಇದ್ವಿ. ಒಬ್ಬ ಒಳ್ಳೆಯ ಉದಯೋನ್ಮುಖ ನಟ. ಗಣಪ ಮತ್ತು ಕರಿಯ 2ನ ನಾನು ಸಹ ನೋಡಿದ್ದೇನೆ. ಅವರ ಚಲನಚಿತ್ರ ಏನು ಇವತ್ತು ಬೆಟ್ಲಿ ರಿಲೀಸ್ ಆಗಬೇಕಂತೇಳಿ ಅವ್ರ ಅಕ್ಕ ಅದನ್ನು ಶ್ರಮಪಟ್ಟು ಮಾಡಿದಾರಲ್ಲ, ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕು. ಅವ್ರ ಅಕ್ಕ ಅವ್ರಿಗೆ ನಾವು ಧನ್ಯವಾದಗಳು ಹೇಳಬೇಕು. ಒಬ್ಬ ಚಲನಚಿತ್ರ, ನನ್ನ ತಮ್ಮಂದು ಫಿಲಿಮು ಇವತ್ತು ರಿಲೀಸ್ ಆಗಬೇಕು, ಅದು ಎಷ್ಟೇ ಕಷ್ಟ ಆದರೂ ಸಹ, ತಂದೆ ಕಳ್ಕೊಂಡ್ರು, ತಮ್ಮನ ಕಳ್ಕೊಂಡ್ರು ಸಹ ಫಿಲಿಮ್ ರಿಲೀಸ್ ಆಗಬೇಕಂತ ಶಪಥ ತೊಟ್ಟು ಆ ಫಿಲಿಮ್ ರಿಲೀಸ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಅವರಿಗೆ ಅಭಿನಂದನೆಗಳು. ತಮ್ಮನ ಮೇಲೆ ಇಟ್ಟಿರೋ ಪ್ರೀತಿ ಅವ್ರು ಎಷ್ಟು ಅಂತ ತೋರಿಸುತ್ತೆ. ಎಲ್ಲ ಕನ್ನಡದ ಬಂಧುಗಳು ತಾವೆಲ್ಲ ನೋಡ್ತಾ ಇದ್ದೀರಾ, ಕನ್ನಡ ಚಲನಚಿತ್ರಗಳು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ. ಕನ್ನಡದಲ್ಲಿ ಎಂತೆಂಥ ಒಳ್ಳೆಯ ನಟಿದ್ರು, ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಸುಂದರರಾಜ್ ಅವರು, ಇವರೆಲ್ಲ ಎಂತೆಂಥ ಕಲಾವಿದರು. ಆದರೆ ಇವತ್ತೆಲ್ಲೋ ಒಂದು ಕಡೆ ಸೊರಗ್ತಾ ಇದೆ. ಇಂಥ ಒಳ್ಳೆಯ ಯುವ ಪ್ರತಿಭೆಗಳಿಗೆ, ಮುಂದಿನ ಎಲ್ಲ ಯುವ ಪ್ರತಿಭೆಗಳಿಗೆ ನಾವೆಲ್ಲ ಕನ್ನಡದ ಅಭಿಮಾನ, ಕನ್ನಡ ಚಲನಚಿತ್ರವನ್ನು ನೋಡಬೇಕಂತ ಈ ಸಂದರ್ಭ ಹೇಳ್ತಾ, ಬೆಟ್ಲಿ ನಿಜವಾಗ್ಲೂ ಶತದಿನೋತ್ಸವ ಆಚರಣೆ ಮಾಡಲಿ. ನಾನು ಮತ್ತು ನಮ್ಮ ಶಾಸಕರು ಯಾವುದೇ ಥಿಯೇಟ್ರ್ ರಿಲೀಸ್ ಆದರೂ ಸಹ ಹೋಗ್ತೀವಿ. ಇಲ್ಲ ನಾವೇ ಒಂದು ಥಿಯೇಟ್ರ್ನಲ್ಲಿ, ಹೆಂಗೋ ನಮಗೆ ಇಲ್ಲಿ ಸೆಂಟ್ರಲ್ ಮಾಲ್ ಇದೆ, ಅಲ್ಲಿ ರಿಲೀಸ್ ಆದರೆ ನಾವೆಲ್ಲ ಸ್ನೇಹಿತರು ಸೇರಿ ಹೋಗಿ ಆ ಚಲನಚಿತ್ರವನ್ನು ನೋಡಿ ಚಲನಚಿತ್ರ, ಕನ್ನಡ ಚಿತ್ರಕ್ಕೆ ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಕನ್ನಡ ಮಾತು.